ಹೀಗೆ ಎಲ್ಲರೂ ಬನ್ನಿ. ನಾಳೆ ಶಂಕರ ಜಯಂತಿ ಆಗುತ್ತೆ, ಮೇ 2ನೇ ತಾರೀಕು. ಎಲ್ಲರೂ ಇದರಲ್ಲಿ ಭಾಗವಹಿಸಿ. 2018ರಲ್ಲಿ ಗುರುಗಳು ಇಲ್ಲಿ ಅಮರವನ್ನು ತುಂಬ ಸ್ಥಾಪನೆ ಮಾಡಿದ್ದಾರೆ. ಈ ಮಠ ಓಪನ್ ಆಗಿದೆ 2018ಅಲ್ಲಿ. ಇಲ್ಲಿ 6 ವರ್ಷ ತುಂಬ 7ನೇ ವರ್ಷ ಮಾಡಿದ್ದೀವಿ. ಆಗ ನಮ್ಮ ಮಠದಲ್ಲಿ ಶಂಕರ ಜಯಂತಿ, ಶರನ್ನವರಾತ್ರಿ, ಶಿವರಾತ್ರಿ, ದತ್ತ ಜಯಂತಿ, ಸುಬ್ರಹ್ಮಣ್ಯ ಷಷ್ಠಿ, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊತೀವಿ. 2ನೇ ತಾರೀಕು ಮೇ 2 ಶಂಕರ ಜಯಂತಿ ಇದೆ. ಎಲ್ಲ ಭಕ್ತಾದಿಗಳು ಇದರಲ್ಲಿ ಸಕುಟುಂಬ ಸಪರಿವಾರವಾಗಿ ಭಾಗವಹಿಸಿ ಆ ಶಂಕರಾಚಾರ್ಯ ಅನುಗ್ರಹಕ್ಕೆ ಪಾತ್ರರಾಗುವಂತೆ ವಿನಂತಿ. ಜೈ ಶ್ರೀರಾಮ್. ಗುರುಗಳು ಯಾರಪ್ಪ ಅಂದರೆ ನಮ್ಮ ಜನಾಂಗಕ್ಕಲ್ಲದೆ ಎಲ್ಲರಿಗೂ ಗುರುಗಳು ಯಾರಪ್ಪ ಅಂದರೆ ನಾವೆಲ್ಲರೂ ಏನು ಹೇಳ್ತೀವಿ, ಬ್ರಾಹ್ಮಿನ್ಸ್ ಅಂತ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಬಂದಂಥ ಗೋಪಾಲ ಸ್ವಾಮಿ ಅವರ ಮಿಸ್ಸೆಸ್ಸನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ದಯಮಾಡಿ ಬರಬೇಕು. ನಮ್ಮ ಹೆಸರು ಮಂಜುಳಾ. ಆದರ್ಶ ಮಹಿಳೆ ಹಾಗೂ ಸಾಂಪ್ರದಾಯಿಕ ಮಹಿಳೆ. ಈ ಕಡೆ ಬನ್ನಿ. ಮಹಾಸ್ವಾಮಿಗಳು ಹಾಗೂ ವಿಧುಶೇಖರ ಭಾರತಿ ಸ್ವಾಮಿಗಳ ಆಶೀರ್ವಾದ, ಜೊತೆಗೆ ಶಾರದಾಂಬೆಯ ಆಶೀರ್ವಾದ, ಚಂದ್ರಮೌಳೇಶ್ವರ ಆಶೀರ್ವಾದ ಇರಲಿ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಂದ ಪ್ರಾರಂಭ ಮಾಡೋಣ. ಈ ಒಂದು ದೇವಸ್ಥಾನ ಪ್ರಾರಂಭಿಸಿ 6 ವರ್ಷ ಆಗಿದೆ. ಈ ವಿಗ್ರಹ ಪ್ರತಿಷ್ಠಾಪನೆಗೆ ಈಗಿರುವ ಪ್ರಸ್ತುತ ಜಗದ್ಗುರುಗಳಾದ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳು ಬಂದು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ಬಂದು ಹೇಳಿದ್ದು ಕೂಡ ಇದೆ, ಇದು ಒಂದು ಭಕ್ತಿ ಕ್ಷೇತ್ರ. ಈ ಶೃಂಗೇರಿ ಯಾವ ರೀತಿ ಬೆಳೆದು ಬಂದದೋ ಅದೇ ರೀತಿ ಇಲ್ಲಿ ಬೆಳೀತದೆ ಅಂಥ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿದೆ. ಇದೆಲ್ಲ ಕೂಡ ಚೆನ್ನಾಗಿ ಬೆಳೀತದೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿ ಈ ಒಂದು ದೇವಸ್ಥಾನದ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದ ದಿನದಿಂದ ವರ್ಷದಿಂದ ಕೂಡ ಪ್ರತಿ ವರ್ಷವೂ ಒಂದೊಂದು ಕಾರ್ಯಕ್ರಮಗಳನ್ನ ಇಲ್ಲಿ ನಡೀತಾ ಇದೆ. ಒಂದು ವರ್ಷ ಯಾಗಶಾಲೆ ಕಟ್ಟಿದ್ದೀವಿ, ಇನ್ನೊಂದು ವರ್ಷ ಈಗ ಧಾರ್ಮಿಕ ಕಾರ್ಯಕ್ರಮಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಪಕ್ಕದಲ್ಲಿ ಒಂದು ಭವನ ಕಟ್ಟಿದ್ದೀವಿ. ಅದೇ ರೀತಿಯಾಗಿ ಗೋಶಾಲೆ ಮಾಡಿದ್ದೀವಿ, ಅದೇ ರೀತಿಯಾಗಿ ಕಲ್ಯಾಣ ಮಂಟಪ ಮಾಡಿದ್ದೀವಿ. ಈ ರೀತಿ ಪ್ರತಿ ವರ್ಷವೂ ಒಂದೊಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅಂದರೆ ಭಕ್ತಾದಿಗಳಿಂದ ಎಲ್ಲರೂ ಸಹಕಾರದಿಂದ ಈ ದೇವಸ್ಥಾನ ಬೆಳೀತಾ ಇದೆ. ಈ ದೇವಸ್ಥಾನಕ್ಕೆ ಮೊದಲು ಪ್ರಾರಂಭ ಮಾಡಿದವರು ಬರೀ 7 ಜನ ನಾವಿದ್ವಿ. ನಾವು ಜಾಗ ಕೊಟ್ಟವರು 7 ಜನ ಸೇರಿ ಈ ಒಂದು 2 ಎಕರೆ ಜಾಗ ಏನಿತ್ತು ಇದನ್ನು ಪರ್ಚೇಸ್ ಮಾಡಿ, ನಾವು ಪರ್ಚೇಸ್ ಮಾಡುವಾಗ ಬರೀ 70 ಲಕ್ಷ ರೂಪಾಯಿ ಖರೀದಿ ಇತ್ತು. ಈಗಿದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇತ್ತು. ಆದರೆ ಈ ಜಾಗನ ನಾವೇನು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ, ಶೃಂಗೇರಿಯಿಂದನೇ ಅವರೇ ನಮಗೆ ಸಹಕಾರ ಕೊಡ್ತಾ ಈ ಒಂದು ಎಲ್ಲದನ್ನು ಕೂಡ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ದೇವಸ್ಥಾನ ಕಟ್ಟಿ ಇದನ್ನೆಲ್ಲ ಕೂಡ ಮಾಡಿದ್ದಾರೆ. ಈ ರೀತಿ ಇಲ್ಲಿ ಪ್ರತಿ ವರ್ಷವೂ ಒಂದೊಂದು ಕಾರ್ಯಕ್ರಮ ನಡೀತಾ ಇದೆ. ಜಗದ್ಗುರುಗಳು 50ನೇ ವರ್ಷ ಸನ್ಯಾಸತ್ವ ತಗೊಂಡು 50 ವರ್ಷ ಪೂರ್ತಿ ಆದ ಸಂದರ್ಭಕ್ಕೆ
ಇಲ್ಲೆಲ್ಲ ಕೂಡ ಬ್ಲಡ್ ಡೊನೇಷನ್ ಕ್ಯಾಂಪು, ಆಮೇಲೆ ಉಚಿತ ಕಣ್ಣಿದ್ದು ತಪಾಸಣೆ, ಅದೇ ರೀತಿ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡೋದು, ಅದೇ ರೀತಿ ಈ ಗಿಡಗಳನ್ನ ಈಗ ಪರ್ಯಾವರಣ ಇದಕ್ಕೆ ಗಿಡಗಳನ್ನ ನಾಟೋದು, ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ಕೂಡ ಎಲ್ಲ ನಾವು ಮಾಡಿದ್ದೀವಿ. ಎಲ್ಲರೂ ಕೂಡ ಜನ ಸಹಕಾರ ಚೆನ್ನಾಗಿದೆ ಈ ಒಂದು ದೇವಸ್ಥಾನಕ್ಕೆ. ಅದೇ ರೀತಿ ಇಲ್ಲಿ ಬಂದವರಿಗೆ ಕೂಡ ಒಳ್ಳೆಯದಾಗ್ತಾ ಇದೆ. ಭಾಳಷ್ಟು ಜನ ಶೃಂಗೇರಿಗೆ ಈಗ ಹೋಗ್ತಾ ಇಲ್ಲ ವಿದ್ಯಾಭ್ಯಾಸ ತಮ್ಮ ಮಕ್ಕಳಿಗೆ ಮಾಡಿಸ್ಬೇಕು ಅಂದರೆ, ಅವರು ಇಲ್ಲಿ ಬಂದು ವಿದ್ಯಾಭ್ಯಾಸನ ಇಲ್ಲೇ ಮಾಡಿಸ್ತಾ ಇದ್ದಾರೆ. ಅಕ್ಷರಾಭ್ಯಾಸ ಇಲ್ಲೇ ಪ್ರಾರಂಭ ಮಾಡ್ತಾ ಇದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ರೀತಿ ಭಾಳಷ್ಟು ಕಾರ್ಯಕ್ರಮಗಳು ಇಲ್ಲೆಲ್ಲ ನಡೀತಾ ಇದೆ. ಅದೇ ರೀತಿ ನೀವೆಲ್ಲ ಕೂಡ ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಸಂತೋಷ. ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಇಷ್ಟವರೆಗೂ ನಾನು ನಮ್ಮ ದೇವಸ್ಥಾನದ ಬಗ್ಗೆ ಹೇಳಿದ್ದೀನಿ, ಅಂದರೆ ಹೆಡ್ಲೈನ್ಸ್ ಹೇಳಿದ್ದೀನಿ ನಿಮಗೆ. ಅದೇ ರೀತಿ ಈ ವೆಂಕಟ ವರದಾಚಾರ್ಯ ಸೇವಾ ಸಂಸ್ಥೆ ಏನಿದೆ, ವೆಂಕಟೇಶ್ ಅವರು 2017 ಪ್ರಾರಂಭ ಮಾಡಿದ್ದಾರೆ. ಮಾಡಿದಾಗಿಂದಲೂ ಅವರು ಕೂಡ ಭಾಳಷ್ಟು ಸೇವಾ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಈ ಒಂದು ಹಿರಾಳ ಹತ್ರ ಇರ್ತಕ್ಕಂಥ ಗವಿಸಿದ್ದೇಶ್ವರ ಟೆಂಪಲ್ಗೆ ನಡ್ಕೊತಾ ಹೋದರು. ಅಲ್ಲೆಲ್ಲ ಕೂಡ ಪಾದಯಾತ್ರೆ ಮಾಡಿ ಜನನ್ನೆಲ್ಲ ಒಗ್ಗೂಡಿಸಿ ಭಾಳಷ್ಟು ಜನನ ಕರ್ಕೊಂಡೋಗಿ ಅಲ್ಲೆಲ್ಲ ಇದೇ ರೀತಿ ಯಾವ ರೀತಿ ನೀವು ಈಗ ಬಂದಿದ್ದೀರಿ ಅದೇ ರೀತಿ ಅವರೆಲ್ಲ ಕೂಡ ಅಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಸಿ ಅಲ್ಲಿಂದ ಅವರು ಈ ಸಂಸ್ಥೆ ಪ್ರಾರಂಭ ಮಾಡಿರೋದೇ ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಒಳ್ಳೆಯ ಮನತತ್ವದಿಂದ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಈಗ ಪ್ರತಿ ವರ್ಷವೂ ಅವರು ಗೋವುಗಳಿಗೆ ಒಂದು ಗ್ರಾಸ ಕೊಡೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸಿ ಕರ್ಕೊಂಡು ಹೋಗಿ ಅಲ್ಲಿ ಹಂದ್ರಾಳಲ್ಲಿ ಇರ್ತಕ್ಕಂಥ ಒಂದು ಗೋಶಾಲೆಯಲ್ಲಿ ಈ ಒಂದು ಗೋಗ್ರಾಸವನ್ನು ಕೂಡ ಕೊಡ್ತಾಯಿತ್ತು. ಅದೇ ರೀತಿ 2019 ನಮಗೆ ಏನು ಒಂದು ಕರೋನಾ ಟೈಮ್, ಆ ಟೈಮ್ನೊಳಗೆ ಅನ್ನ ಸಿಗದೆ ಏನು ಪರದಾಡ್ತಾಯಿದ್ರು ಅಂಥವ್ರಿಗೆಲ್ಲರಿಗೂ ಕೂಡ ಅನ್ನವನ್ನು ರೆಡಿ ಮಾಡಿಸಿ ಎಲ್ಲ ಕಡೆಯೂ ಇವರು ಯಾರು ಹೊರಗೆ ಓಡಾಡಬೇಡ್ರಿ ಅಂದರೂ ಕೂಡ ಇವರು ಧೈರ್ಯ ಮಾಡಿ ಭಾಳಷ್ಟು ಜನನ ಒಗ್ಗೂಡಿಸಿ ತಗೊಂಡು ಹೋಗಿ ಎಲ್ಲಿ ಜನಕ್ಕೆ ನಿಜವಾಗ್ಲೂ ಆಹಾರ ಬೇಕು. ಈಗ OPD ಒಳಗೆ ಅಲ್ಲೆಲ್ಲ ಪೇಷಂಟ್ಸ್ ಇದ್ದಾರೆ, ಅಲ್ಲಿ ಅವ್ರ ಡಿಪೆಂಡೆಂಟ್ಸ್ ಇರ್ತಾರೆ, ಅವ್ರಿಗೆಲ್ಲ ಊಟ ಹೇಗೆ ಅಂತ ಆಲೋಚನೆ ಮಾಡಿ ಆಸ್ಪತ್ರೆಗಳ ಹತ್ರ ಎಲ್ಲ ಹೋಗಿ ಅವರು ಅನ್ನದಾನ ಮಾಡಿ ಅದೇ ರೀತಿ ಎಲ್ಲ ಕಡೆಯೂ ಒಂದು ಜನಕ್ಕೆ ಧೈರ್ಯ ತುಂಬಿ ಹೆದರಬೇಡ್ರಿ ಈ ಒಂದು ಕಾರ್ಯಕ್ರಮ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವರು ಧೈರ್ಯ ತುಂಬಿದ್ರು. ಅದೇ ರೀತಿ ಮಳೆ ಬಂದಿಲ್ಲ, ಒಂದು ವರ್ಷ ಮಳೆ ಬರದೇ ಇದ್ದರೆ ಆ ಒಂದು ಎಲ್ಲರೂ ಕಂಗಾಲಾಗಿದ್ದರು. ಒಂದು ಯಾರನ್ನ ಸ್ವಾಮೀಜಿನ ಕೇಳಿದಾಗ ಇಲ್ಲ ಒಂದು ಹೋಮ ಮಾಡಿರಿ ನಿಮ್ಗೆ ಒಳ್ಳೇದಾಗ್ತದೆ ಅಂದರೆ ಅಯ್ಯಪ್ಪ ಸ್ವಾಮಿ ಗುಡಿ ಹತ್ರ ಒಂದು ದೊಡ್ಡದು ಯಾಗ ಮಾಡಿದರು ಮಳೆ ಸಲುವಾಗಿ. ಏನು ಇವರು ಒಳ್ಳೆ ಮನಸ್ಸಿನಿಂದ ಪ್ರಾರಂಭ ಮಾಡಿದರು, ಬೆಳಗ್ಗೆ ಸ್ಟಾರ್ಟ್ ಮಾಡೀವಿ ಸಾಯಂಕಾಲಕ್ಕೆಲ್ಲ ಮಳೆ ಬಂದ್ಬಿಟ್ಟು ಭಾಳಷ್ಟು ಜೋರಾಗಿ ಮಳೆ ಕಂಟಿನ್ಯೂಸ್ ಆಗಿ ಬಂತು. ಆ ರೀತಿ ಒಳ್ಳೆ ಮನಸ್ಸಿನಿಂದ ಏನು ವೆಂಕಟೇಶ್ ಅವರು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡೇ ಮಾಡ್ತಾ ಇರೋದ್ರಿಂದ ಈ ರೀತಿ ಎಲ್ಲ ಆಗ್ತಾಯಿದೆ. ಮತ್ತು ಇದೊಂದೇ ಅಲ್ಲದೆ ಬಡ ಮಕ್ಕಳಿಗೆ ಪ್ರತಿ ವರ್ಷವೂ ಇವರು ಡೊನೇಷನ್ಸ್ ಕಲೆಕ್ಷನ್ ಮಾಡಿ ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಇವರೇ ಬುಕ್ಸ್ ಕೊಟ್ಟು ಬರ್ತಾ ಇದ್ದಾರೆ. ಈ ರೀತಿ ಒಂದು ಅದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಜೊತೆಗೆ ಈ ರೀತಿ ಹೇಳ್ಕೊತ ಹೋದರೆ ಇವರು ಮಾಡ್ತಕ್ಕಂಥ ಸೇವೆಗಳು ಭಾಳಷ್ಟಿದೆ. ಯಾವುದು ತಮ್ಮ ಕೈಲೇ ಏನಾಗುತ್ತೆ. ತುಫಾನ್ ಬಂದಾಗ ಏನು ಮಾಡಿದರು, ತೊಗೊಂಡೋಗಿ ಮಡಿಕೇರಿ ಅಲ್ಲೆಲ್ಲ ಕೂಡ ಹೋಗಿ ಒಂದು ವ್ಯಾನ್ ಮಾಡಿಕೊಂಡು ಅಲ್ಲೆಲ್ಲರಿಗೂ ಇಲ್ಲಿಂದ ಬಟ್ಟೆ ಕಲೆಕ್ಷನ್ ಮಾಡಿರೋದು, ಧಾನ್ಯ ದಿವಸ ಅಂಥವೆಲ್ಲ ಕಲೆಕ್ಷನ್ ಮಾಡಿ ಆ ಒಂದು ಟೈಮ್ನೊಳಗೆ ಅಲ್ಲಿಗೆ ತೊಗೊಂಡೋಗಿ ಕೊಟ್ಟು ಬಂದರು. ಈ ರೀತಿ ಎಲ್ಲ ಕೂಡ ಈ ವೆಂಕಟ ವರದಾಚಾರ್ಯ ಸೇವಾ ಸಂಸ್ಥೆಯಿಂದ ನಡೀತಾ ಇದೆ. ಆದರೆ ಇವರು ನಂದು ಅಂತ ಯಾವತ್ತೂ ಹೇಳ್ಕೊಳ್ಳಲ್ಲ, ನಮ್ಮೆಲ್ಲರದು ಅಂತಾರೆ. ಯಾಕಂದರೆ ನೀವೆಲ್ಲ ಏನು ಇವಾಗ ಒಗ್ಗೂಡಿ ಬರ್ತಾ ಇದ್ದೀರಿ, ನಮ್ಮದು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಒಳ್ಳೆ ಮನಸ್ಸಿನಿಂದ ಹೇಳ್ತಕ್ಕಂಥ ಅವರು ವೆಂಕಟೇಶ್ ಅವರು. ಇದೇ ರೀತಿ ನಿಮ್ಮ ಸಹಕಾರ ಅವ್ರಿಗಿರಲಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಆಚಾರ್ಯರು ಅವ್ರ ಪಾದಗಳ ಹತ್ತಿರ ನಾವು ಬಂದಿದ್ದೀವಿ, ಅವ್ರ ಕೆಳಗೆ ನಾವಿದ್ದೀವಿ. ಅಮ್ಮನವರು ಕರ್ಣ ಕಟಾಕ್ಷ ಕೃಪದಿಂದ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಇವತ್ತು ಶುಕ್ರವಾರ ಅಂಥೇಳಿ ಒಂದು ಉದ್ದೇಶದಿಂದ ಎಲ್ಲರನ್ನೂ ಕರ್ಕೊಂಡು ಬಂದು ಇಲ್ಲೊಂದು ಮಾಡಿಸಿದ್ವಿ. ನೋಡ್ತಾ ಇದ್ದರೆ ಎಲ್ಲ ಇದ್ರಾಗೆ ಅವ್ರಿಗೆಲ್ಲರಿಗೂ ತುಂಬ ಸಂತೋಷವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತಿನ ದಿವಸ ನಿಮ್ಗೆ ಮುಖದೊಳಗೆ ನೋಡ್ತಾ ಇದ್ದರೆ, ಫೇಸ್ ನೋಡ್ತಾ ಇದ್ದರೆ ಆಮೇಲೆ ಐಡೆಂಟಿಫಿಕೇಷನ್ ಮಾಡೋಕ್ಕೆ ನನಗೆ ಆಗಿದೆ. ತುಂಬ ಖುಷಿಯಾಗಿದೆ ಅಂತ ನನಗೆ ಅನಿಸುತ್ತೆ. ಇವತ್ತು ನಾವು ಇಲ್ಲಿ ಬರೋದಕ್ಕೆ ಕಾರಣ ಕೂಡ ಮೂಲ ಇವರೇ, ಮುರಳಿ ಅವರು.
ನಾವು ಚಿಕ್ಕಂದ್ರಿಂದ ನಾವು ತುಂಬ ಆತ್ಮೀಯರು. ನಾವು ಸೆಟ್ರು, ಅವರು ಬ್ರಾಹ್ಮಿನ್ಸು. ನಾವು ಯಾವತ್ತೂ ಅವ್ರ ಪಾದ ಕೆಳಗಡೆ ಇರ್ತೀವಿ. ನಾವು ಯಾವತ್ತನ್ನಾಗಿ ಇಲ್ಲ, ನಾವು ಎಷ್ಟೇ ದೊಡ್ಡ ಮಟ್ಟದಲ್ಲಿರಲಿ ನಾವು ನಿಮ್ಮ ಕೆಳಗೆ ಇರ್ತೀವಾಗಲೇ ನಾವು ನಿಮ್ಮ ಮೇಲೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾನು ಹೇಳ್ತಿರೋದು ಖಂಡಿತವಾಗಿ ಹೇಳ್ತಿರೋದು ಮಾತು. ಯಾವತ್ತೂ ನಾವು ನಿಮ್ಮ ಕೆಳಗೇ ಇರ್ತೀವಾಗಲೇ, ಯಾಕಂದರೆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಯಾವತ್ತೂ ನಿಮಗೆ ಕೆಳಗೆ ನಾವು ಇಲ್ಲೇ ನಾವು ಸೇವ್ ಮಾಡಬೇಕಂತ ಒಂದು ಆಸೆ ಇದೆ. ಅದು ನಾನು ಒಂದು 20 ಡೇಸ್ ಬಿಫೋರ್ ಇವ್ರ ಹತ್ರ ಡಿಸ್ಕಷನ್ ಮಾಡಿದೆ. ಈ ಥರ ಇದೆ ಆಯಿತು ಬನ್ನಿ ನಾವೆಲ್ಲರೂ ನೋಡ್ಕೊತೀವಿ ಅಂತ ಹೇಳಿದರೆ ನಮಗೆ ಆಶ್ವಾಸನೆ ಕೊಟ್ಟು ಇವತ್ತಿನ ದಿವಸ ಎಲ್ಲ ನಮಗೆ ಒಂದು ಮಾಡಿಕೊಟ್ಟಿದ್ದಾರೆ. ಅವರಿಗೆ VVSS ಟ್ರಸ್ಟ್ ವತಿಯಿಂದ ಒಂದು ಚಿರುಕಾಣಿಕೆಯನ್ನು ಕೊಡ್ತಾಯಿದ್ದೀವಿ. ಚಿರುಕಾಣಿಕೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ಈ ದೇವಸ್ಥಾನಕ್ಕೆ ಇವರು ಟ್ರಸ್ಟೀಸ್, ಇವ್ರ ಹೆಸರು ಮುರಳಿ ಅಂತೇಳಿ, ಈ ದೇವಸ್ಥಾನಕ್ಕೆ ಒನ್ ಆಫ್ ದಿ ಟ್ರಸ್ಟ್ ಇವರು. ಈ ಜಾಗವನ್ನು ಕೂಡ ನೀಡಿದ್ದಾರೆ. ಭಾಳ ಬೆಳಿತೈತೆ, ಅದು ಭಾಳ ಬೆಳೀತೈತೆ ಅಂದರೆ ರೊಕ್ಕ ವ್ಯಾಲ್ಯೂ. ಈ ಜಾಗ ಭಾಳ ವ್ಯಾಲ್ಯೂ ಐತೆ. ಆದರೂ ಅವರು ಮನಸ್ಸಿನಲ್ಲೇ ಆಗಲಿ, ಮನೆದಾಗೆ ಆಗಲಿ, ಮೈಂಡಾಗ ಏನು ಇಲ್ದಂಗೆ ಅವರು ದಾನ ಕೊಟ್ಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ. ಆ ಇವ್ರು ಕೊಟ್ಟಿದ್ದಕ್ಕೆ ಇಷ್ಟು ಡೆವಲಪ್ ಆಗಿದೆ, ಇಲ್ಲಂದರೆ ಆಗ್ತಾನೇ ಇದ್ದಿಲ್ಲ. ಹಂಗಾಗಿ ಇವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ತುಂಬ ಚಿಕ್ಕದಾಗಿ
ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ. ನಾವು ಸಿದ್ರಗಡ್ಡೆಯಲ್ಲಿ ಇದ್ದೀವಿ. VVS ಟ್ರಸ್ಟ್ ಕಡೆಯಿಂದ ನಮಗೆ ಉತ್ತಮ ಮಹಿಳೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ಕೊಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನಂದರೆ ಭಾಳ ಖುಷಿಯಾಗಿದೆ ನನಗೆ. ನಾವು ಮೊದಲಿಂದಲೇ ಈ ವರ್ಷದಿಂದ ಸುಮಾರು ಇದೊಂದು 10 ವರ್ಷದಿಂದ, ನಾನು 15 ವರ್ಷ ಆಯಿತು ಬಳ್ಳಾರಿ ಬಂದು. ಆವಾಗಿಂದ ನಾವು VVS ಟ್ರಸ್ಟ್ನಲ್ಲಿ ಏನೇ ಕಾರ್ಯಕ್ರಮ ಆದರೂ ಮುಂಚೆ ನಮ್ಮನ್ನೇ ಕರೀತಾರೆ, ಬ್ರಾಹ್ಮಿಣ್ಸ್ ಅಂತೇಳಿ ನಮಗೆ ಫಸ್ಟ್ ಆದ್ಯತೆ ಕೊಡ್ತಾರೆ. ಹಾಗಾಗಿ ಈ ಟ್ರಸ್ಟ್ಗಾಗಿ ಇನ್ನೂ ಉತ್ತಮವಾಗಿ ನಮ್ಮ ವೆಂಕಟೇಶ್ ಸರ್ ಅವರು ಉತ್ತಮವಾಗಿ ಕೆಲಸವನ್ನು ಮಾಡ್ಕೊಳ್ತಾ ಇನ್ನೂ ಉತ್ತಮ ಇನ್ನೂ ಚೆನ್ನಾಗಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತ ಹೀಗೆ ನಮ್ಮನ್ನೆಲ್ಲರನ್ನೂ ಆಶೀರ್ವದಿಸಿ ಅವರು ಟ್ರಸ್ಟ್ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನನ್ನ ಹೆಸರು ಸಾಜು. ನಾನು ಓದ್ತಿರೋದು ಸಂಗ್ರಾಮ ವಿಶ್ವೇಶ್ವರ ಸ್ಕೂಲ್. ಅದು ಸಿದ್ರಗಡ್ಡೆ ಊರೊಳಗಿದೆ. ಇವಾಗ ನಾನು ಯಾವುದು ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ವಂದನಾ ವಿಷ್ಣುವಂಶಿ ಯಮಾಮೃತಃ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಲಕ್ಷ್ಮೀಕಾಂತಂ ಕರುಣಾನಿಧಿಂ ವಂದೇ ವಿಷ್ಣುಂ ಭವಯಹರಂ ಸರ್ವಲೋಕೈಕನಾಥಂ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಃ ಪ್ರಚೋದಯಾತ್. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನಮೆ. ಶ್ರೀರಾಮ ನಾಮ ವರಾನಮೆ ಓಂ ನಮ ಇತಿ. ಓಂ ರಾಮ ಸ್ಕಂದಂ ಹನುಮಂತಂ ವೈನದೇವಂ ಮೃಕೋದರಂ ಶರಣಯ ಸ್ಮರೆ ನಿತ್ಯಂ ದುಸ್ತರ್ಪಂತಸ್ನ ಸತಿ ರಣಮಾಲಿಕರಿ ಶಾಂಗಿ ಸಂಕಿ ಚಕ್ರಜಯಂದಕ್ಕೆ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ಬಿರುಕ್ಷೇತು. ಧನ್ಯವಾದ.
ಶ್ರೀನಿವಾಸ್ ಅಂತ, ನಾನು VVS ಟ್ರಸ್ಟ್ ಟ್ರೆಜರರು. ಇಲ್ಲಿ ಒಂದು ವರ್ಷ ವಿಷ್ಣು ಸಹಸ್ರನಾಮ ಇಟ್ಟಿದ್ದೀವಿ ನಮ್ಮ ಟ್ರಸ್ಟಲ್ಲಿ. ಇದು 2ನೇ ತಿಂಗಳಾದ. ಫಸ್ಟ್ ತಿಂಗಳು ತಿಂಬುದಾಳು ಹೋಗಿದ್ವಿ, ಸೆಕೆಂಡ್ನೇ ತಿಂಗಳು 2ನೇ ತಿಂಗಳು ಶಂಕರ ಮಠಕ್ಕೆ ಬಂದಿದ್ವಿ. ಭಾಳ ಚೆನ್ನಾಗಿದೆ, ಎಲ್ಲರೂ ಭಾಳ ಚೆನ್ನಾಗಿ ಕಲಿತಿದ್ದಾರೆ. ದೇವರಲ್ಲಿ ನಿನ್ನೆ ಕಲಿತು ಮುಂದೆ ಪ್ರೋಗ್ರಾಮ್ ಇಡಬೇಕಂತ ಆಸೆ. ಜೈ ಗುರು ಅಂತೇಳಿ ನಾವು VVS ಟ್ರಸ್ಟ್ ಬೆಂಗಳೂರು ರೋಡ್ ಬಳ್ಳಾರಿ, ನಮ್ಮ ಪ್ರೆಸಿಡೆಂಟ್ ಆದ ಕಲ್ಲೂರು ವೆಂಕಟೇಶ್ವರ ಶೆಟ್ಟಿ ಅವರು ಆಧ್ವರ್ಯದಲ್ಲಿ ಈ ಕಾರ್ಯಕ್ರಮ ಮಾಡಿದ್ವಿ. ಇಲ್ಲಿ ಶಂಕರ ಮಠದಾಗ ನಮಗೆ ಒಳ್ಳೆ ಉಪಚಾರ ಮತ್ತು ಊಟ ಎಲ್ಲ ಅನುಕೂಲ ಮಾಡಿದ್ದಾರೆ ಅವರಿಗೆ. ಮತ್ತು ಅವರಿಗೆ ಧನ್ಯವಾದಗಳು, ನಮ್ಮ ಟ್ರಸ್ಟ್ ತರಫಿಂದ ಧನ್ಯವಾದಗಳು ಅವರಿಗೆ. ನಮ್ಮ ಟ್ರಸ್ಟಲ್ಲಿ ಸೋಷಲ್ ಸರ್ವಿಸ್ ಅಂದರೆ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತಿರ್ತೀವಿ. ಇದು 2ನೇ ತಿಂಗಳು, ಹಂಗಾಗಿ ಈ ಶಂಕರ ಮಠದಲ್ಲಿ ನಾವು ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಇವರೆಲ್ಲ ಸಹ ಅನುಕೂಲ ಮಾಡ್ಯಾರ. ಗೇಮ್ಸ್ ಆಗು, ಊಟ ಆಯಿತು, ಎಲ್ಲ ಆಯಿತು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಮ್ಮ ಟ್ರಸ್ಟ್ ಪರವಾಗಿ ಏನು ಕಾರ್ಯಕ್ರಮ ಮಾಡ್ತೀವೋ ಆ ಕಾರ್ಯಕ್ರಮಕ್ಕೆ ಯಾರನ್ನ ಆಗಲಿ, ಟ್ರಸ್ಟ್ ಮೆಂಬರ್ಸ್ ಆಗಲಿ, ಹೊರಗಳವರಾಗಲಿ, ನಿಮ್ಮ ಟೈಮ್ ನಮಗೆ ಕೊಡ್ಬೇಕು. ನಿಮ್ಮ ಅಕೌಂಟ್ನಾಗ ಪುಣ್ಯ ಆಗ್ತೀವಿ, ಬೇರೆ ಇನ್ನೇನು ಬೇಕಾಗಿಲ್ಲ. ಬಿಸ್ನೆಸ್ ಇರ್ತದೆ, ವ್ಯಾಪಾರ ಇರ್ತದೆ, ಮತ್ತು ಉದ್ಯೋಗ ಇರ್ತದೆ. ಇಲ್ಲಿ ಬಂದರೆ ಅವ್ರಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಬಂದು ನಿಮ್ಮ ಟೈಮ್ ನಮಗೆ ಕೊಟ್ಟರೆ ನಿಮ್ಮ ಅಕೌಂಟ್ನಾಗ ಪುಣ್ಯ ಆಗ್ತದೆ, ನಿಮ್ಮ ಮೈಂಡ್ ಫ್ರೀ ಆಗ್ತದೆ. ಎಲ್ಲರೂ ಉಪಯೋಗಿಸ್ಕೋಬೇಕಂತ ನಮ್ಮ ವಿನಂತಿ. ಜೈ ಗುರು. ಮೇ 1 ಮತ್ತು 2ನೇ ತಾರೀಕು ಶ್ರೀ ಶಂಕರ ಭಗವತ್ಪಾದರ ಒಂದು ಜಯಂತ್ಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಬಳ್ಳಾರಿಯಲ್ಲಿ ನಡೆಯೋದಿದೆ. ಈ ಒಂದು ಕಾರ್ಯಕ್ರಮ ಸಂಬಂಧವಾಗಿ ಮೇ 1ನೇ ತಾರೀಕು ಸಾಯಂಕಾಲ 4:30ಯಿಂದ 7:30ವರೆಗೂ ನಮ್ಮ ಸತ್ಯನಾರಾಯಣಪೇಟೆಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನದಿಂದ ರಾಯಲ್ ವೃತ್ತ ಮತ್ತು ಬೆಂಗಳೂರು ರೋಡ್ ಮುಖಾಂತರವಾಗಿ ದೊಡ್ಡ ಒಂದು ಶೋಭಾಯಾತ್ರೆ ಶಂಕರಾಚಾರ್ಯರ ಭಾವಚಿತ್ರದೊಂದಿಗೆ ಹೊರಡ್ತದೆ. ಅದಕ್ಕೋಸ್ಕರ ಹಾಗೆ ನರೇಂದ್ರ ಮೋದಿ ಅವರು ಕೂಡ ಇದನ್ನು ತತ್ವಜ್ಞಾನಿ ದಿವಸ್ ಅಂಥೇಳಿ ಆಚರಿಸ್ಬೇಕಂತೇಳಿ ದೇಶದ ಎಲ್ಲೆಡೆ ಶಂಕರಾಚಾರ್ಯರ ಜಯಂತಿ ಉತ್ಸವವನ್ನು ಆಚರಿಸ್ತಿದ್ದಾರೆ. ಹಾಗೆಯೇ ಬಳ್ಳಾರಿಯಲ್ಲಿ ಕೂಡ ಇದರ ಭಾಗವಾಗಿ ನಡೀತಾ ಇದೆ. ದಯವಿಟ್ಟು ಎಲ್ಲ ಭಕ್ತರು ಮತ್ತು ಸನಾತನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಎಲ್ಲ ಬಾಲಶಂಕರರ ಒಂದು ವೇಷಗಳನ್ನು ಹಾಕಿಕೊಂಡು ಕೂಡ ಮಕ್ಕಳು ಇದರಲ್ಲಿ ಭಾಗವಹಿಸೋರಿದ್ದಾರೆ. ಯಾರಾದರೂ ಮಕ್ಕಳು ಕೂಡ ಶಂಕರಾಚಾರ್ಯರ ವೇಷವನ್ನು ಹಾಕಲಿಕ್ಕೆ ಅವತ್ತು ತಯಾರಿದ್ದರೆ ಮೇ 1ನೇ ತಾರೀಕು ಸೀದಾ ತಮ್ಮ ಒಂದು ಶಂಕರಾಚಾರ್ಯರ ಬಾಲಶಂಕರರ ವೇಷದೊಂದಿಗೆ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಬರಬೇಕು. ಆ ಹುಡುಗರನ್ನ ಕೂಡ ಮೆರವಣಿಗೆಯಲ್ಲಿ ತಗೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ನಡೀತಾರೆ. ಧನ್ಯವಾದ.